ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ತಾರೀಕು 16 ನವೆಂಬರ್ 2024 ಶನಿವಾರ. ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಪ್ರತಿಪತ್ತಿಥಿ ಕೃತಿಕಾ ನಕ್ಷತ್ರ ಪರೀಘ ಯೋಗ ಬಾಲವಕರಣ. ಈ ದಿನ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರೋ ಪ್ರತಿಯೊಬ್ಬರಿಗೂ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಇವತ್ತು ವೃಶ್ಚಿಕ ಸಂಕ್ರಮಣ, ಅಂದರೆ ಸೂರ್ಯ ಇಂದಿನಿಂದ 1 ತಿಂಗಳು ವೃಶ್ಚಿಕ ರಾಶಿಯಲ್ಲಿ ಸಂಚರಿಸ್ತಾನೆ. ಸೂರ್ಯನ ಜೊತೆಯಲ್ಲಿಯೇ ಬುಧನಿದ್ದಾನೆ. ಧನಸ್ಸು ರಾಶಿಯಲ್ಲಿ ಶುಕ್ರನಿದ್ದರೆ ವಕ್ರಗತಿ ತ್ಯಾಗ ಮಾಡಿರೋ ಶನಿ ಮಹಾರಾಜರು ಕುಂಭದಲ್ಲಿದ್ದಾರೆ. ಮೀನ ರಾಶಿಯಲ್ಲಿ ರಾಹು, ವೃಷಭದಲ್ಲಿ ಚಂದ್ರ, ವಕ್ರಿ ಗುರು ಹಾಗೂ ಕಟಕ ರಾಶಿಯಲ್ಲಿ ಮಂಗಳ ಗ್ರಹರ ಸಂಚಾರ ಇದೆ. ಈಗ ಎಂದಿನಂತೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಚುಟುಕಾಗಿ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಧನಲಾಭ ಇದೆ. ಇಂದಿನ ಬಹುಮುಖ್ಯ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗುತ್ತೆ. ತಂದೆಯೊಡನೆ ಕೊಂಚ ಭಿನ್ನಾಭಿಪ್ರಾಯ, ವಾದ ವಿವಾದ ಉಂಟಾಗುತ್ತೆ. ಇನ್ನು ಉಸಿರಾಟಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಇವತ್ತು ಸಿಗುತ್ತೆ. ವೃಷಭ ರಾಶಿಯ ವಿವಾಹಿತ ಪುರುಷರು ತಮ್ಮ ಪತ್ನಿಯೊಡನೆ ಅತ್ಯಂತ ಸುಂದರ ಕ್ಷಣಗಳನ್ನು ಕಳಿತೀರಿ. ರುಚಿಕಟ್ಟಾದ ಭೋಜನದಿಂದ ಬಹಳಷ್ಟು ಖುಷಿಯಾಗಿರ್ತೀರಿ. ಇಡೀ ದಿನ ಹಾಗೇ ಇರಿ. ಮಿಥುನ ರಾಶಿಯವರ ಶತ್ರುಗಳಿಗೆ ಸೋಲಾಗುವುದು ಖಚಿತ. ಇವತ್ತು ಸಾಕಷ್ಟು ಹಣ ಖರ್ಚಾಗತ್ತೆ. ಒಂದು ವಿಚಾರವನ್ನು ನೀವು ಗಮನದಲ್ಲಿಟ್ಕೋಬೇಕು. ಏನಂದರೆ, ನಿಮ್ಮ ಒಳ್ಳೆಯತನಕ್ಕೆ, ನಿಮ್ಮ ಧರ್ಮಕ್ಕೆ ಚ್ಯುತಿ ಬರ್ತಕ್ಕಂತಹ ಕೆಲಸಗಳಲ್ಲಿ ಭಾಗವಹಿಸಬೇಡಿ. ಒಂದು ವೇಳೆ ಭಾಗವಹಿಸೋದ್ರಿಂದ ನಿಮಗೆ ಖಂಡಿತ ತೊಂದರೆ ಆಗಲಿದೆ. ಇನ್ನು ಕಟಕ ರಾಶಿಯವರ ಸಂಕಷ್ಟಗಳಿಗೆ ಇವತ್ತು ಮಿತ್ರರಿಂದ ಸಲಹೆ ಸಹಕಾರ ಸಿಗತ್ತೆ. ಮೂರನೆಯವರ ಜಗಳದಲ್ಲಿ ತಲೆ ಹಾಕಿ ಹೊಡೆತ ತಿನ್ನೋ ಪ್ರೋಗ್ರಾಮ್ ಇದೆ. ಜೋಪಾನ. ಶತ್ರುಗಳ ಪೀಡನೆಯಿಂದ ಆತಂಕಕ್ಕೆ ಒಳಗಾಗ್ತೀರಿ. ಸಿಂಹರಾಶಿಯವರ ಬಹುತೇಕ ಕಾರ್ಯಗಳು ಕೈಗೂಡಲಿವೆ. ಅಭಿವೃದ್ಧಿ ಕಾರ್ಯಗಳಿಗೆ ಒಳ್ಳೆಯ ಯೋಜನೆಯನ್ನು ರೂಪಿಸ್ಕೊಳ್ತೀರಿ. ಇವತ್ತು ಮತ್ತು ನಾಳೆ ಬಂಧು ಮಿತ್ರರೊಡನೆ ಸಭೆ ಸಮಾರಂಭಗಳಲ್ಲಿ ಸಂಭ್ರಮದಿಂದ ಭಾಗಿಯಾಗ್ತೀರಿ. ಕನ್ಯಾ ರಾಶಿಯ ಉದ್ಯೋಗಸ್ಥರಿಗೆ ವೇತನ ಹೆಚ್ಚಳ ಅಥವಾ ಬಡ್ತಿಯಂತಹ ಶುಭ ವಾರ್ತೆ ಸಿಗುತ್ತೆ. ಊಟ ತಿಂಡಿ ವಿಚಾರದಲ್ಲಿ ಗಮನ ಇರಲಿ. ಹೊಟ್ಟೆ ನೋವು ಕಾಡ್ತಕ್ಕಂತಹ ಸಾಧ್ಯತೆ ಇದೆ. ತುಲಾ ರಾಶಿಯವರಿಗೆ ವಸ್ತ್ರ ಲಾಭ ಇದೆ. ಧನಲಾಭ ಕೂಡ ಇದೆ. ಬಣ್ಣ ಬಣ್ಣದ ಮಾತನಾಡೋರ ಬಗ್ಗೆ ಹುಷಾರಾಗಿರಿ. ವಂಚನೆಗೆ ಒಳಗಾಗೋ ಸಾಧ್ಯತೆ ಇದೆ. ಇನ್ನು ಶತ್ರುಗಳು ಕೂಡ ನಿಮ್ಮ ಮೇಲೆ ಕಣ್ಣಿಟ್ಟಿರ್ತಾರೆ. ಜೋಪಾನ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸರ್ಕಾರಿ ಹಂತದ ಕೆಲಸ ಕಾರ್ಯಗಳಲ್ಲಿ ಅಥವಾ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕಾಗಿದ್ದಲ್ಲಿ ಇವತ್ತು ಬಹಳ ಕಷ್ಟ. ಅವರಿಂದ ಅಗತ್ಯ ಸಹಕಾರ ನಿಮಗೆ ಸಿಗೋದಿಲ್ಲ. ಇನ್ನು ಪ್ರಯಾಣ ಯೋಗ ಇದೆ. ಚಾಡಿ ಮಾತಿಗೆ ಕಿವಿ ಕೊಡಬೇಡಿ. ಸ್ವತಃ ಯೋಚಿಸಿ ನಿರ್ಧಾರವನ್ನು ಕೈಗೊಳ್ಳಿ. ಧನಸ್ಸು ರಾಶಿಯ ವ್ಯಾಪಾರಿಗಳಿಗೆ ಬಹಳ ಲಾಭ ಆಗುತ್ತೆ. ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಸಹಕಾರ ಸಿಗುವುದರಲ್ಲಿ ವಿಳಂಬ ಆಗಲಿದೆ. ವಾಹನಗಳಿಂದ ಲಾಭ ಆಗುತ್ತೆ. ಮಕರ ರಾಶಿಯವರು ನಿಮ್ಮ ಒಳ್ಳೆಯ ಗುಣಗಳಿಂದ, ನಡತೆಯಿಂದ, ಸತ್ಕಾರ್ಯಗಳಿಂದ ಇತರರ ಮೆಚ್ಚುಗೆಯನ್ನು ಗಳಿಸ್ತೀರಿ. ಧನಲಾಭ ಇದೆ. ಆದರೆ ಸ್ವಲ್ಪ ಶೀತ, ತಲೆನೋವು ಹಾಗೂ ಮೈಕೈ ನೋವುಗಳಿಂದ ನರಳ್ತೀರಿ. ಕುಂಭರಾಶಿಯವರು ಇವತ್ತು ಬೆಂಕಿಯಿಂದ ಸ್ವಲ್ಪ ದೂರ ಇರಿ. ಗೃಹಿಣಿಯರು ದೀಪದ ಹತ್ತಿರ ಮತ್ತು ಸ್ಟವ್ ಹತ್ತಿರ ಜಾಗ್ರತೆಯಿಂದ ಇರಬೇಕು. ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಮುತ್ತು ರತ್ನಗಳ ವ್ಯಾಪಾರಿಗಳಿಗೆ ಅಧಿಕ ಲಾಭ ಇದೆ. ಮೀನರಾಶಿಯವರ ವ್ಯವಹಾರಗಳಲ್ಲಿ ನಿರೀಕ್ಷಿಸಿದ ಮಟ್ಟಕ್ಕೆ ಫಲ ಸಿಗದೆ ಬೇಸರ ಆಗುತ್ತೆ. ವಸ್ತ್ರ ಲಾಭವಾಗಲಿದೆ. ತಾಯಿ ಹಾಗೂ ಸಹೋದರಿಯರ ಅತ್ಯುತ್ತಮ ಸಲಹೆ ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಸಣ್ಣ ಪುಟ್ಟ ಮಾತುಗಳಿಗೆ ಕೋಪವನ್ನು ಮಾಡಿಕೊಳ್ಳೋದು ಒಳ್ಳೆಯದಲ್ಲ. ಇನ್ನು ಪ್ರಯಾಣ ಕಾಲದಲ್ಲೂ ಕೂಡ ಸಾಕಷ್ಟು ಅಡ್ಡಿಯಾಗಲಿದೆ. ಜೋಪಾನ. ವೀಕ್ಷಕರೇ, ಇದಾಗಿತ್ತು ಇಂದಿನ ಗೋಚರ ಫಲ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲೋಕಾ ಸಮಸ್ತ ಸುಖಿನೋ ಭವಂತು. ಸರ್ವಂ ಸನ್ಮಂಗಲಾನಿ ಭವಂತು.